ಎಲ್ಲ ಸಮಸ್ಯೆನೂ ಕೊನೆ ಆಗುತ್ತೆ ಅಂತ. ಓಂ ಮಹಾಲಕ್ಷ್ಮಿ ನಮಃ. ಓಂ ಮಹಾಲಕ್ಷ್ಮಿ ನಮಃ. ನಾರಾಯಣ ನಾರಾಯಣ ಮಾತೆ. ಇಂದು ಸ್ವಯಂ ದೇವಿ ರಾಧೆ ನಿಮ್ಮ ಆರಾಧನೆ ಮಾಡುತ್ತಿದ್ದಾಳೆ. ಆದರೆ ಮಾತೆ, ನನಗೆ ಅರ್ಥವಾಗುತ್ತಿಲ್ಲ. ಈಗ ನೀವೇ ಮಾತೆ ಲಕ್ಷ್ಮಿ ಮತ್ತು ನೀವೇ ದೇವಿ ರಾಧೆ, ಹೀಗೆ ನಿಮ್ಮ ಮೂಲಕ ನಿಮ್ಮದೇ ಪ್ರಾರ್ಥನೆಗೆ ಏನು ಅರ್ಥವಿದೆ ಮಾತೆ? ದೇವರ್ಷಿ, ಇದು ನನ್ನದೇ ಪ್ರಾರ್ಥನೆಯಲ್ಲ, ಬದಲಾಗಿ ಆಂತರಿಕ ಸಂವಾದ. ಯಾವುದೇ ಸಂಕಟದ ಸಮಯದಲ್ಲಿ ಎಲ್ಲಕ್ಕಿಂತ ಅವಶ್ಯವಿರುವುದು ತಮ್ಮಲ್ಲೇ ನಡೆಸುವ ಸಂವಾದ. ಎಲ್ಲ ಸಮಸ್ಯೆಗೂ ಉತ್ತರ ನಮ್ಮೊಳಗೆ ಹುಡುಕಿ ಕಂಡುಕೊಳ್ಳಬಹುದು. ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ಓಂ ಮಹಾಲಕ್ಷ್ಮಿ ನಮಃ. ಓಂ ಮಹಾಲಕ್ಷ್ಮಿ ನಮಃ. ಓಂ ಮಹಾಲಕ್ಷ್ಮಿ ನಮಃ. ಓಂ ಮಹಾಲಕ್ಷ್ಮಿ ನಮಃ. ನಾರಾಯಣ ನಾರಾಯಣ. ಪ್ರಭು, ಇಂದು ಶೇಷಾವತಾರಿಯ ಜೊತೆ ಉತ್ಕಚ ಈ ರೀತಿ ಯುದ್ಧ ಮಾಡುವುದನ್ನು ನೋಡಿದರೆ ಈ ಪ್ರಕಾರ ತ್ರೇತಾಯುಗದಲ್ಲಿ ನಿಮ್ಮ ಅನುಜ ಲಕ್ಷ್ಮಣನ ಜೊತೆ ಮೇಘನಾದ ಯುದ್ಧ ಮಾಡಿದಂತೆಯೇ ಇದೆ. ಪ್ರಭು, ನೀವೇನಾದರೂ ದೇವಿ ರಾಧೆಯ ಪ್ರಾರ್ಥನೆಗೆ ಪ್ರತಿಫಲ ನೀಡದಿದ್ದಲ್ಲಿ ಅನರ್ಥವಾಗುತ್ತದೆ. ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ತಥಾಸ್ತು. ಏನು ನನಗೇನಾಗ್ತದೆ? ಈ ದೇಹ ಹೇಗ್ ಬಂತು? ಉತ್ಕಚ, ಇದೇ ನಿನ್ನ ವಾಸ್ತವಿಕ ಶರೀರ. ಇದೇ ಋಷಿ ಲೋಮಶರ ಶಾಪದಿಂದ ಅದೃಶ್ಯವಾಗಿದ್ದು. ಆದರೆ ಎಷ್ಟೋ ಮನ್ವಂತರಗಳ ಯಾತ್ರೆಯ ನಂತರ ನಿನ್ನ ಸ್ವಂತ ಶರೀರವನ್ನು ಮರೆತಿದ್ದ ಉತ್ಕಚ. ನನ್ನ ನಿಜವಾದ ದೇಹ ಹೇಗೆ? ಆದ್ರೆ ಹೇಗೆ? ಅಣ್ಣ, ಈಗ ರಾಕ್ಷಸನೂ ಇದ್ದಾನೆ, ಅವನ್ ಶರೀರನೂ ಇದೆ. ಸರಿಯಾದ ಸಮಯ ಅಣ್ಣ. ಇವನ್ ಮಾಯ ಆಗೋದಕ್ಕಿಂತ ಮುಂಚೆ ಇವನ್ ಬಲ್ಗಾಲ್ನ ನೋಡಿ ಸರಿಯಾಗಿ ಹೆಬ್ಬೆರಳಿಗೊಡಿ. ಆ ಕ್ರೂರರು ಏನೇ ಮಾಡಿದ್ದರೂ ನಮಗಾಗಿ ಮಾಡಿದ್ದು, ನಮ್ಮ ಮಾತಿನಂತೆ ಮಾಡಿದ್ದು. ಇದರಲ್ಲಿ ಇವರದ್ದೇನೂ ದೋಷವಿಲ್ಲ. ನಿನ್ನ ಅಪರಾಧಿ ನಾವು, ನಿನ್ನ ಶತ್ರುತ್ವ ನಮ್ಮೊಂದಿಗೆ ಕಂಸ. ಅದಕ್ಕೆ ನಮಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು. ನನಗೆ ನಿನ್ನ ಮೇಲೆ ಯಾವ ಶತ್ರುತ್ವವೂ ಇಲ್ಲ, ಅಲ್ಲದೆ ಈ ವಸುದೇವನ ಮೇಲೂ. ನನ್ನ ಶತ್ರುತ್ವವಿರುವುದು ಆ ನಾರಾಯಣನ ಮೇಲೆ. ಆ ಮೋಸಗಾರ ಚಕ್ರಧಾರಿಯ ಮಾತನ್ನು ನಂಬಿ ನೀವು ನನ್ನನ್ನು ನಿಮ್ಮ ಶತ್ರು ಮಾಡಿಕೊಂಡಿರಿ. ಕಂಸ! ಇಲ್ಲ ಇಲ್ಲ ಸೋದರಿ, ನೀನು ನಿನ್ನ ಮಹಾರಾಣಿ ಧರ್ಮವನ್ನು ಸಾಕಷ್ಟು ನಿಭಾಯಿಸಿದೆ. ಈಗ ವಸುದೇವ ಹೇಳುತ್ತಾನೆ. ಹೇಳುವಿರಲ್ಲವೇ ಭಾವನವರೇ? ಅಣ್ಣ, ಅವನ್ ಬಲ್ಗಾಲಿನ ಹೆಬ್ಬೆರಳು. ಅಣ್ಣನ್ ಜೀವ ಅಪಾಯದಲ್ಲಿದೆ. ಈಗ ನಾನೇನಾದ್ರೂ ಮಾಡ್ಬೇಕು. ನಾರಾಯಣ ನಾರಾಯಣ. ಪ್ರಭು, ಈ ಉತ್ಕಚ ಚಾಕ್ಷುಷ ಮನ್ವಂತರದಿಂದ ತನ್ನ ಉದ್ಧಾರಕ್ಕಾಗಿ ಅಲೆದಾಡುತ್ತಿದ್ದ. ಇಂದು ನೀವು ಅವನ ತಂದೆ ಹಿರಣ್ಯಾಕ್ಷನಂತೆಯೇ ಇವನಿಗೂ ಮುಕ್ತಿ ಕೊಟ್ಟಿರಿ ಪ್ರಭು. ನಿಮ್ಮ ಲೀಲೆ ಅಪಾರ. ದೇವರ್ಷಿ, ಜೀವದ ಜನ್ಮ ಪರಮಾತ್ಮನನ್ನು ಹೊಂದಲೆಂದೇ ಆಗುವುದು.
ಆದರೆ ಅಜ್ಞಾನದಿಂದ ಅದು ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತದೆ ಮತ್ತು ಉತ್ಕಚನ ಹಾಗೆಯೇ ತನ್ನ ಮುಕ್ತಿಗಾಗಿ ಮನ್ವಂತರಗಳಿಂದ ಅಲಿಯುತ್ತಿರುತ್ತದೆ. ಆದರೆ ಹೀಗಿದ್ದಾಗ ಅದಕ್ಕೆ ಮುಕ್ತಿ ಸಿಗುವುದು ಯಾವಾಗ ಅದರ ಸಾಂಸಾರಿಕ ಕರ್ಮಗಳು ಮತ್ತು ಪಾಪಗಳ ಪೂರ್ಣ ವಿನಾಶವಾದಾಗಲೇ. ಸತ್ಯವಚನ ಪ್ರಭು. ಧನ್ಯವಾಯಿತು ನಿಮ್ಮ ಮಹಿಮೆ, ಧನ್ಯವಾಯಿತು ನಿಮ್ಮ ಲೀಲೆ. ನಾರಾಯಣ ನಾರಾಯಣ. ಕೃಷ್ಣ, ನೀನಿಷ್ಟು ದೊಡ್ಡ ರಾಕ್ಷಸನ್ನೇ ಮೇಲ್ ಕಳಿಸ್ಬಿಟ್ಯಾ? ನಾನಲ್ಲ ಅಣ್ಣ, ನಿನಗ್ ಗದೆ ತಾನೆ. ಕೃಷ್ಣ, ಇಷ್ಟೊಂದ್ ಭಾರ ಇರೋ ನನ್ ಗದೆನ ನೀನ್ ಹೇಗೆತ್ತದೆ? ನೀನ್ ಅಲ್ಗಾಡ್ಸಕ್ಕೂ ಆಗ್ತಿರ್ಲಿಲ್ಲ. ಇಲ್ಲ ಅಣ್ಣ, ನಾನ್ ಹೇಗೆ ಎತ್ತಕ್ಕಾಗತ್ತೆ ಹೇಳು ನಿನ್ ಗದೆನ? ಇದಿಷ್ಟೊಂದ್ ಭಾರ ಇದೆ. ಅದೇ ನಾನು ಅನ್ಕೊಂಡೆ, ಇಷ್ಟ್ ಭಾರ ಇರೋ ನನ್ ಗದೆನ ನೀನ್ ಹೇಗೆ ಎತ್ತಕ್ಕಾಗತ್ತೆ? ಭಾರ ಎತ್ತೋ ಕೆಲ್ಸ ಏನಿದ್ರು ನಂದು ಮಾತ್ರ. ಓಂ ಮಹಾಲಕ್ಷ್ಮಿ ನಮಃ. ಮಹಾರಾಜ, ಮಹಾರಾಜ, ಈ ಮನುಷ್ಯನು ನನ್ನ ಜೀವನವನ್ನೇ ಹಾಳು ಮಾಡಿದ್ದಾನೆ. ತನ್ನ ಕುಟಿಲ ನೀತಿಯಿಂದ ಇವನು ನನ್ನ ಪತ್ನಿಯನ್ನು ತನ್ನ ಪರ ಮಾಡಿಕೊಂಡ ಮತ್ತು ಅವಳಿಂದ ರಹಸ್ಯ ಮಾರ್ಗವನ್ನು ತೆರೆಸಿದ. ಅದಾದ ಮೇಲೆ ಅವಳು ಹಾರಿ ಹೋದಳು. ಈ ಮನುಷ್ಯನನ್ನು ದಂಡಿಸಿ ಮಹಾರಾಜ. ಅಕ್ರೂರನಿಗೆ ಶಿಕ್ಷೆ ನೀಡಿ ಮಹಾರಾಜ. ಮಹಾರಾಜ, ನೀವು ಅಕ್ರೂರನನ್ನು ದಂಡಿಸಿ. ತಿಳಿದಿತ್ತು, ತಿಳಿದಿತ್ತು. ಭಕ್ತ ಕೂಡ ತನ್ನ ಸ್ವಾಮಿಗೆ ಅಹಿತ ಮಾಡಲಾರ ಮತ್ತು ಸ್ವಾಮಿ ತನ್ನ ಭಕ್ತನಿಗೆ ಅಹಿತವಾಗುವುದನ್ನು ನೋಡಲಾರ. ಅದಕ್ಕಾಗಿ ನಾನು ಒಂದು ಯೋಜನೆ ಮಾಡಿದ್ದೇನೆ. ಮಹಾರಾಜ, ಈಗ ಒಬ್ಬರು ಇನ್ನೊಬ್ಬರ ರಕ್ಷಣೆ ಮಾಡುತ್ತಾರೆ ಮತ್ತು ಅದಕ್ಕಾಗಿ ಇಬ್ಬರು ಪರಸ್ಪರ ಯುದ್ಧ ಮಾಡುತ್ತಾರೆ. ಇದು ಯಾವುದೋ ಸಾಧಾರಣ ಯುದ್ಧವಲ್ಲ, ಮೃತ್ಯು ಯುದ್ಧ. ಈಗ ನೋಡಬೇಕಾಗಿದೆ ಯಾರು ಯಾರ ರಕ್ಷಣೆ ಮಾಡುತ್ತಾರೆಂದು. ಭಕ್ತ ಭಗವಂತನದ್ದೋ ಇಲ್ಲ ಸ್ವಾಮಿ ತನ್ನ ವಿಶ್ವಾಸ ಪಾತ್ರನನ್ನು. ಓಂ ಮಹಾಲಕ್ಷ್ಮಿ ನಮಃ. ಗೋಪಿಕೆ, ಕಣ್ಬಿಡು ಗೋಪಿಕೆ. ಎಲ್ಲಿವರೆಗೂ ಈ ರಾಕ್ಷಸನ ಅಂತ್ಯ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಕಣ್ಬಿಡೋದಿಲ್ಲ. ರಾಧೆ, ಆ ರಾಕ್ಷಸ ಯಾವಾಗ್ಲೂ ಸತ್ತೋದ. ಸತ್ತೋದ್ನಾ? ಹೇಗೆ? ನಿನ್ ಪ್ರಾರ್ಥನೆಯಿಂದ. ಮತ್ತೆಗೆ? ಇದರ ಅರ್ಥ ಏನು ಅಂದ್ರೆ ನಮ್ಮಪ್ಪ ನಿಜ ಹೇಳ್ತಾರೆ, ಪ್ರಾರ್ಥನೆಯಲ್ಲಿ ಬಹಳ ಶಕ್ತಿ ಇರುತ್ತೆ. ಹಾ ಗೋಪಿಕೆ, ಪ್ರಾರ್ಥನೆ ಜೊತೆ ನಾವು ಸ್ವಲ್ಪ ಕೆಲ್ಸಾನೂ ಮಾಡ್ಬೇಕಾಗುತ್ತೆ. ಆಗ ನಮ್ ಯಾವ ಪ್ರಯತ್ನನೂ ವ್ಯರ್ಥನೇ ಆಗಲ್ಲ. ನಂದಪುತ್ರ, ನಿಮ್ಮ ಸೇವೆಯ ಸೌಭಾಗ್ಯದಿಂದ ನನ್ನ ಜೀವನ ಧನ್ಯವಾಯಿತು. ಬ್ರಹ್ಮದೇವ, ನಾವು ನಿಮ್ಗೆ ಧನ್ಯವಾದ ಹೇಳ್ಬೇಕು. ನಿಮ್ ಸಹಾಯ ಇಲ್ದಿದ್ರೆ ಆ ರಾಕ್ಷಸ ಸಾಯ್ತಾನೆ ಇರ್ಲಿಲ್ಲ. ನಂದಪುತ್ರ, ನನ್ನ ಕಾರ್ಯ ಪೂರ್ಣವಾಯಿತು. ಈಗ ನನಗೆ ಆಜ್ಞೆ ನೀಡಿ.
ಭಗವಂತ ಕಂಸನ ಜಲಾಭಿಷೇಕ ಜೊತೆಗೆ ಇಂತಹ ಆರ್ದ್ರ ಮಂತ್ರೋಚ್ಚಾರಣೆ ನಿಂತಿದ್ದೇಕೆ? ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ಜಲಾಭಿಷೇಕದ ಮಧ್ಯೆ ಈ ಭಸ್ಮಾರತಿ ಎಲ್ಲಿಂದ ಆರಂಭವಾಯಿತು? ಭಗವಂತ ಅಲ್ಲಿ ಶರೀರರಹಿತ ಉತ್ಕಚನು ಕಂಸನಿಂದಲೇ ಮುಕ್ತಿಯು, ಮುಕ್ತಿಯೇ ಕಂಸನು. ಆದರೆ ಯಾರಿಗೆ ಶರೀರವೇ ಇಲ್ಲವೋ ಅವನು ಗೋಕುಲಕ್ಕೆ ಹೋಗಿ ಭಸ್ಮವಾದ. ಅಂತಹದ್ದೇನಿದೆ ಗೋಕುಲದಲ್ಲಿ? ನಾರಾಯಣ. ನಾರಾಯಣ ಭಕ್ತ ಶ್ರೀಧರ, ಈಗ ಇಲ್ಲಿ ಬಂದಾಯ್ತಲ್ಲವೇ, ಸ್ನಾನವನ್ನು ಮಾಡು. ಜನ್ಮಗಳಿಂದ ಸ್ನಾನವೂ ಆಗಿಲ್ಲ. ನನ್ನ ಶತ್ರು ಗೋಕುಲದಲ್ಲಿದ್ದಾನೆ. ಹೇಗೆ ಸಿಗುತ್ತಾನೆ ನನಗವನು? ಹೇಗೆ ದೊರೆಯುತ್ತಾನೆ ಹೇಳು? ನಾರಾಯಣನ ಪ್ರಾಪ್ತಿಗೆ 3 ಮಾರ್ಗವಿದೆ ಕಂಸ. 3 ಮಾರ್ಗ? ನೀರು, ಭೂಮಿ, ಆಕಾಶ? ಅಲ್ಲ ಕಂಸ, ಭಕ್ತಿ ಮಾರ್ಗ, ಪ್ರೇಮ ಮಾರ್ಗ, ಸ್ನೇಹ ಮಾರ್ಗ. ಪ್ರೇಮ, ಭಕ್ತಿ. ನಾರಾಯಣ ಭಕ್ತನ ಜೊತೆ ಜೊತೆಗೆ ನೀನು ಪ್ರಚಾರಕನೂ ಆದೆಯ ಶ್ರೀಧರ? ಕಳೆದ ಬಾರಿ ಉತ್ಕಚನ ಮಾತಿನಿಂದ ನಿನ್ನನ್ನು ಜೀವಂತ ಬಿಟ್ಟಿದ್ದೆ. ಈಗ ಅನಿಸುತ್ತಿದೆ ನಿನಗೆ ಗುರುದಕ್ಷಿಣೆ ನೀಡಲೇಬೇಕು. ನಾರಾಯಣ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ. ಕಂಸ, ನಿನಗೆ ನನ್ನ ಹತ್ಯೆ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ. ಯಾರು ಸಾಯುತ್ತಾರೋ ಅವರು ಮತ್ತೆ ಜನ್ಮವೆತ್ತುತ್ತಾರೆ. ಯಾರು ಜನ್ಮವೆತ್ತುತ್ತಾರೋ ಅವರ ಮೃತ್ಯು ನಿಶ್ಚಿತವಾದದ್ದು. ಆದರೆ ನಾರಾಯಣನ ದರ್ಶನ ಮಾಡಿದ ನಂತರ ನನ್ನ ಪರಮ ಮೋಕ್ಷವಾಗಿದೆ. ಈಗ ನನಗೆ ಜನ್ಮದ ಭಯವಿಲ್ಲ, ಮೃತ್ಯುವಿನ ಭಯವೂ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮೋಸಗಾರ ವಿಷ್ಣು, ಪುನಃ ನೀನು ನನಗೆ ಮೋಸ ಮಾಡಿದೆ. ಒಬ್ಬ ಶಕ್ತಿಯಿಂದ ಸತ್ತರೆ ಇನ್ನೊಬ್ಬ ಭಕ್ತಿಯಿಂದ. ನಾನು ಆ ನಾರಾಯಣ ದೂತನನ್ನು ಹೇಗೆ ಹುಡುಕಲಿ? ಅವನನ್ನು ಹೇಗೆ ಕೊಲ್ಲಲಿ? ಪ್ರೇಮ, ಭಕ್ತಿ, ಸ್ನೇಹ, ಸ್ನೇಹ ನನ್ನ ಬಾಲ್ಯ ನನ್ನ ಬಾಲ್ಯ ದಿನದ ಸ್ನೇಹಿತ ಅಲಂಬಾಸುರ. ಆದ್ರೆ ಕೃಷ್ಣ, ನೀನ್ ಅಷ್ಟೊಂದು ದೂರ ಇರೋ ಯಮುನೆ ತೀರದಲ್ಲಿ ಏನ್ ಮಾಡ್ತಿದ್ದೆ? ನಾನಂತೂ ಏನು ಮಾಡ್ತಿರ್ಲಿಲ್ಲ ಅಪ್ಪ, ಎಲ್ಲ ಕೆಲ್ಸನೂ ಅಣ್ಣನೇ ಮಾಡ್ತಿದ್ದ. ನಾನು ಅವನ್ನ ಸುಮ್ನೆ ನೋಡ್ತಾ ನಿಂತಿದ್ದೆ ಅಲ್ವಾ ಅಣ್ಣ? ನೀವಿಬ್ರು ಯಾಕೇನು ಹೇಳ್ತಾ ಇಲ್ಲ? ಈಗ ಹೇಳಿ, ಏನ್ ಮಾಡ್ತಾ ಇದ್ರಿ ನೀವಲ್ಲಿ? ಹಾ ಕೃಷ್ಣ, ಹೇಳು, ಯಾಕೆ ಹೋಗಿದ್ರಿ ಅಲ್ಲಿ? ಬಲರಾಮ ಹೇಳು. ನಾನು ನನ್ ಲಾಡು ತಿಂತಾ ಇದ್ದೆ, ಮತ್ತೆ ನನ್ ಗದೆ ತಿರ್ಗಿಸ್ತಿದ್ದೆ. ಮತ್ತೇನ್ ಮಾಡ್ಲಿ ನಾನು, ಅಲ್ವಾ ಕೃಷ್ಣ? ಅಣ್ಣ. ಆದ್ರೆ ಬಲರಾಮ, ಇದನ್ನೆಲ್ಲ ನೀನು ಮನೇಲೆ ಮಾಡ್ಬೋದಿತ್ತಲ್ಲ. ಇದಕ್ಕೆ ನೀನು ಯಮುನೆ ತೀರಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು? ಹಾ ನಾನ್ ಮನೇಲೂ ಮಾಡ್ಬೋದಿತ್ತು. ಆದ್ರೆ ಚಿಕ್ಕಮ್ಮ, ನನ್ನ ಕೃಷ್ಣನೇ ಅಷ್ಟು ದೂರ ಕರ್ಕೊಂಡೋಗಿದ್ದು. ಕೃಷ್ಣ ಕರ್ಕೊಂಡು ಹೋದ್ನಾ? ಹಾ ಅಮ್ಮ. ಕೃಷ್ಣ ಎಲ್ರೂನು ಅಷ್ಟು ದೂರ ಯಾಕೆ ಕರ್ಕೊಂಡು ಹೋಗಿದ್ದೆ? ಏನಾದ್ರೂ ತೊಂದ್ರೆ ಆಗಿದ್ದಿದ್ರೆ? ಅಣ್ಣ, ನೀನೇ ದೊಡ್ಡಮ್ಮನ್ಗೆ ಅರ್ಥ ಮಾಡ್ಸು, ನಾವು ಸಮಸ್ಯೆನ ಬಗೆಹರ್ಸಕ್ ಹೋಗಿದ್ವಿ ಅಂತ. ಕೃಷ್ಣ, ಇಬ್ರು ಏನ್ ಮಾತಾಡ್ತಿದ್ದೀರಾ? ನಮ್ಮೆಲ್ರಿಗೂ ಹೇಳು, ಯಾಕೆ ಹೋಗಿದ್ರಿ ಯಮುನೆ ತೀರಕ್ಕೆ? ಅಮ್ಮ, ನಾನ್ ಚಿಕ್ಕವನಲ್ವಾ, ಅದನ್ನ ನಾನ್ ನಿಮ್ಗೆ ಅರ್ಥ ಮಾಡ್ಸಕ್ಕಾಗಲ್ಲ. ಇದನ್ನೆಲ್ಲ ಅಣ್ಣನೇ ನಿಮ್ಗೆ ಅರ್ಥ ಮಾಡಿಸ್ತಾನೆ. ಸ್ನೇಹ ಭಾವ, ಮಿತ್ರನ ನೆನಪು ಬರುತ್ತಲೇ ಹೃದಯ ಪ್ರಸನ್ನತೆಯಿಂದ ತಕ 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 ಕುಣಿಯುತ್ತದೆ. ಮನುಷ್ಯನಿರಲಿ ಭಗವಂತನಿರಲಿ, ಮಿತ್ರನೇ ತಾನೇ ಸದಾ ಎಲ್ಲರ ಕೆಲಸಕ್ಕೆ ಬರುವುದು. ನನ್ನ ಬಾಲ್ಯ ಸ್ನೇಹಿತ ಅಲಂಬಾಸುರ. ಮಿತ್ರ, ಎಲ್ಲಿದ್ದೀಯೋ ಅಲಂಬಾಸುರ? ಅಲಂಬಾಸುರ, 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 ನನ್ನ ಗೆಳೆಯ. ಇಲ್ಲ ಚಿಕ್ಕಮ್ಮ, ಕೃಷ್ಣನ್ ವಿಷಯನ ಕೃಷ್ಣನ್ ಹತ್ರನೇ ಕೇಳಿ, ಅವನೇ ಹೇಳ್ತೇನೆ ನಿಮ್ಗೆ. ಎಲ್ಲಿ ರಾಧೆ ಇದ್ದಾಳೋ ಅಲ್ಲಿ ಯಾರೂ ಮಾತಾಡೋದಿಲ್ಲ. ನಾವಲ್ಲಿ ಯಾಕೆ ಹೋಗಿದ್ವಿ ಅಂತ ನಾನ್ ಹೇಳ?
ಕಂಸನ ರಾಕ್ಷಸ ಉತ್ಕಚನನ್ನ ಕೊಲ್ಲೋಕೆ ನಾವು ಹೋಗಿದ್ದು. ರಾಕ್ಷಸನ? ಉತ್ಕಚನ ಯಾರು ಸಸಿದು ಅಂತ ನನಗ್ ಗೊತ್ತಿಲ್ಲ. ನಾನಂತೂ ಪೂಜೆ ಮಾಡ್ತಿದ್ದೆ. ನಾನ್ ಬೇರೆ ಕಣ್ಮುಚ್ಚಿ ಕೂತಿದ್ದೆ, ಅದಕ್ಕೆ ನನ್ಗೇನು ಕಾಣಿಸ್ಲೇ ಇಲ್ಲ. ರಾಧೆ ಪುಟ್ಟಿ, ನಿಂಗಿಷ್ಟು ದೊಡ್ಡ ಅಪಾಯ ಬಂದಿದ್ರು ನೀನು ನಿನ್ ಜಟಿಲತೆನ ಕರೀಲೇ ಇಲ್ಲ. ಅತ್ತೆ, ನಿಮ್ಗೆ ಯುದ್ಧ ಮಾಡಕ್ ಬರುತ್ತಾ? ಇಲ್ಲ ತಾನೇ? ಮತ್ತೆ ನೀವ್ ಅಲ್ಲೋಗ್ಬಿಟ್ಟು ಏನ್ ಮಾಡ್ತೀರಾ? ಪ್ರಾರ್ಥನೆ ತಾನೇ? ಅದನ್ನ ನಾನೇ ಮಾಡಿ ಮುಗಿಸ್ದೆ. ರಾಧೆ, ನೀನೇನೋ ಪ್ರಾರ್ಥನೆ ಮಾಡ್ತಿದ್ದೆ, ಆದ್ರೆ ಕೃಷ್ಣ ಮತ್ತೆ ಬಲರಾಮ ಏನ್ ಮಾಡ್ತಿದ್ರು? ಮಾವ, ಇವ್ರೇನಾದ್ರೂ ಮಾಡೋಕ್ ಮುಂಚೆನೆ ಲಕ್ಷ್ಮಿ ತಾಯಿನೇ ನನ್ ಪ್ರಾರ್ಥನೆ ಕೇಳಿಸ್ಕೊಂಡ್ಲು. ರಾಕ್ಷಸನ್ನ ಕೊಂದ್ಬಿಟ್ಲು. ಮತ್ ಇವ್ರಿಗೆ ಮಾಡಕ್ಕೇನು ಕೆಲ್ಸ ಇರ್ಲಿಲ್ಲ. ಹೇ ಸತ್ಯನಾರಾಯಣ, ಹೇ ಲಕ್ಷ್ಮೀ ದೇವಿ, ಇದೆಲ್ಲ ನಿಮ್ದೇ ಕೃಪೆ. ನಮ್ಮ ಮಕ್ಕಳು ಇಷ್ಟೊಂದು ದೊಡ್ಡ ಸಂಕಟದಲ್ಲಿ ಸಿಕ್ಕಾಕೊಂಡ ಮೇಲೂ ಕೂಡ ಸುರಕ್ಷಿತವಾಗಿ ಮನೆಗೆ ಬಂದ್ರು. ಇದೇ ರೀತಿ ನಿಮ್ಮ ಕೃಪೆ ಯಾವಾಗ್ಲೂ ಇರಲಿ. ಅಲಂಬಾಸುರ, ಕಂಸ, ನನ್ನ ಸಖ, ಎಂದು ನೀನು ನನ್ನನ್ನು ಕರೆಯುವೆಯೋ ಎಂದು ನಾನು ಪ್ರತೀಕ್ಷೆ ಮಾಡುತ್ತಲೇ ಇದ್ದೆ. ನನ್ನ ಸಖ, ನನ್ನ ಸಖ, ದಾದಾದ್ ಹಿಂದಿನ್ ದಾದಾದ್ ಹಿಂದಿನ್ ದಾದಾದ್ ಹಿಂದಿನ್ ಧಾ. ಏನಾಯಿತು ನನ್ನ ಸಖ? ನಿನ್ನ ಬಾಲ್ಯದ ಮಿತ್ರನ ಜೊತೆ ನೃತ್ಯ ಮಾಡುವುದಿಲ್ಲವೇ ಸಖ? ತಗದೋಂ ತಗದೋಂ ತಗಡ್ದಿಂಗ ತಗಡ್ದಿನ ತಗಡ್ದಿಂಗ ತಗಡ್ದಿಂಗ ತಾ. ಎಷ್ಟು ಪ್ರತೀಕ್ಷೆ ಮಾಡಿಸಿಬಿಟ್ಟೆ ನೀನು. ತನ್ನ ಬಾಲ್ಯ ಸಖನನ್ನು ಹೀಗೆ ಮರೆಯುತ್ತಾರೆಯೇ ನಿರ್ಭಾವಿ? ಈಗ ಸುಮ್ಮನೆ ಏಕೆ ಇರುವೆ? ಹೇಳು, ನಿನ್ನ ಬಾಲ್ಯ ಸಖನಿಗೆ ಏನು ಹೇಳಬೇಕೆಂದು ಬಂದಿರುವೆ? ನಿನಗಾಗಿ ಏನು ಮಾಡಲಿ ಕಂಸ? ಹೇಳು ನನ್ನ ಸಖ. ಗೋಕುಲದಲ್ಲಿ ಒಬ್ಬ ಶತ್ರುವಿದ್ದಾನೆ. ಅವನನ್ನು ವರ್ಷಗಳಿಂದ ಹುಡುಕುತ್ತಿದ್ದೇನೆ. ಅದರಿಂದ ನೀನು ನಿನ್ನ ಬಾಲ್ಯ ಸಖನನ್ನೇ ಮರೆತಿದ್ದೆಯಾ? ಈಗ ಇಷ್ಟು ತಿಳಿದುಕೋ ಗೆಳೆಯ, ನಿನ್ನನ್ನು ಸ್ಮರಿಸಿಕೊಳ್ಳಲು ಇದೇ ಸರಿಯಾದ ಸಮಯವಾಗಿತ್ತು. ನೀನು ನನ್ನ ಆ ಶತ್ರುವನ್ನು ಹುಡುಕಬೇಕು. ದಾದಾ ಧಿನ್ನ ಧಾದಾ ಧಿನ್ನ ದಾದಾ ಧಿನ್ನ ಧಾ. ನನ್ನ ಸಖ ಕಂಸ, ನಾನು ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ. ಆದರೆ ನೀನು ನನಗೆ ಗುರುತು ತಿಳಿಸಬೇಕು. ನಿನ್ನ ಶತ್ರುವಿನದು. ಗೋಕುಲದ ಆ ಬಾಲಕ ಯಾರೆಂದು ನೀನು ಕಂಡುಹಿಡಿಯಬೇಕು. ಶರೀರರಹಿತ ಉತ್ಕಚನ ಹತ್ಯೆ ಮಾಡಿದ್ದು ಯಾರೆಂದು. ದಿನ್ 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 ಧಾ. ಸಖ ಕಂಸ, ನೀನಾಗಬೇಡ ನಿರಾಸೆ. ನಗುತ್ತಾ ಹಾಡುತ್ತಾ ನೃತ್ಯ ಮಾಡುತ್ತಾ ಇರು. ನೀನು ಹೋಗು ಸಖ, ಹೋಗು. ನಾನು ಹೇಳುತ್ತೇನೆ, ಆ ಉತ್ಕಚನ ಹತ್ಯೆಗೆ ಕಾರಣ ಯಾರೆಂದು. ನಾನು. ರಾಧೆ ಪುಟಿ, ಬಾ ಊಟ ಮಾಡೋಣ. ಕೃಷ್ಣ, ನಿನ್ಗೆ ರಾಕ್ಷಸನ್ ಬಗ್ಗೆ ಮೊದ್ಲೇ ಗೊತ್ತಿತ್ತು ಅಂದ್ಮೇಲೆ ನಮಗ್ ಯಾಕೆ ಹೇಳಿಲ್ಲ ನೀನು? ಅಮ್ಮ, ಅದು ಅಣ್ಣನ್ ತರ ನಿನ್ನ ಹತ್ರ ಗದೆ ಇಲ್ವಲ್ಲ, ಅದಕ್ಕೆ. ಅಮ್ಮ ಇರಿ, ನಾನು ಇದನ್ನಲ್ಲಿ ಇಟ್ಟು ಬರ್ತೀನಿ. ಇರೋ. ಕೃಷ್ಣ, ಅಮ್ಮ, ನನ್ಗೀಗ ಅರ್ಥ ಆಯ್ತು. ನಾನ್ ಯಾವಾಗ ರಾಕ್ಷಸನ ಹತ್ರ ಹೋದ್ರುನು ನಿನ್ಗೆ ಹೇಳಿನೇ ಹೋಗ್ತೀನಿ. ಅಂದ್ರೆ ನೀನ ರಾಕ್ಷಸನ್ ಹತ್ರ ಹೋಗೇ ಹೋಗ್ತೀಯಾ? ನಾನ್ ಹೇಳಲ್ಲ. ಹಾ? ಇಲ್ಲಮ್ಮ, ನಾನು ಹೇಳ್ತೀನಿ.
ಈಗ್ಲೂ ಅರ್ಥ ಆಗ್ಲಿಲ್ವಾ? ಕೃಷ್ಣ ಸುಮ್ನೆ ನಿಮ್ಮನ್ನ ಸತಾಯಿಸ್ತಿದ್ದಾನೆ. ಅವನಮ್ಮ ಸದಾ ಅವನ್ ಬಗ್ಗೆ ಗಮನ ಕೊಡ್ಲಿ ಅನ್ನೋದೇ ಅವನ ಆಸೆ. ಬನ್ನಿ ಊಟ ಮಾಡೋಣ. ತುಂಬಾ ಹೊತ್ತಾಯ್ತಲ್ವಾ? ನಾಳೆ ಬೆಳಿಗ್ಗೆ ನಾವು ಬರ್ಸಾನಕ್ಕೆ ಹೊರಡ್ಬೇಕಿದೆ. ನಡಿ. ಗೋಪಿಕೆ, ಇದು ಒಳ್ಳೇದೇ ಆಯ್ತು. ನಿನ್ಗೇನೂ ಆಗಿಲ್ಲ. ಇಲ್ಲಾಂದ್ರೆ ನಿಮ್ಮ ಅಪ್ಪನ 1,00,000 ಹಸುಗಳಿಗೆ ದುಃಖ ಆಗ್ತಿತ್ತು. ಗೊಲ್ಲ, ನಮ್ಮ ಹಸುಗಳಿಗೆ ನೋವಾಗ್ಬಾರ್ದು. ಅದಕ್ಕೆ ನಾನ್ ನಿನ್ನ ಬರ್ಸಾನಕ್ಕೆ ಕರ್ಕೊಂಡು ಹೋಗ್ತಿರೋದು. ಅಲ್ಲಿ ನಿನ್ ಕೈಯಿಂದ 1,00,000 ಹಸು ಮೇಯಿಸಿಲ್ಲ ಅಂದ್ರೆ ನನ್ನ ಹೆಸರು ರಾಧೇನೇ ಅಲ್ಲ. ಗೋಪಿಕೆ, ನಾನ್ ನಿನ್ನ ಹಸುಗಳನ್ನೇನೋ ಮೇಯಿಸ್ತೀನಿ. ಆದ್ರೆ ಅವ ಆಮೇಲೆ ಮನೆಗ್ ಬರ್ತಾ ಇದ್ರೆ ನೀನ್ ಎಲ್ರಿಗೂ ಇದನ್ನೇ ಹೇಳ್ತಾ ಇರ್ಬೇಕು. ನನ್ನ ಅಪ್ಪನ ಹತ್ರ 1,00,000 ಹಸುಗಳಿದ್ವು, ಆದ್ರೆ ಈಗಿಲ್ಲ. ಬಾಯ್ ಬರ್ಕ ಕೃಷ್ಣ, ನಾನ್ ನಿನ್ನನ್ ಬಿಡೋದಿಲ್ಲ. ದಿನ ಗೆಳೆತನ ಬೆಳ್ಸಿನೇ ಎಲ್ಲಾನು ತಿಳ್ಕೊಬಹುದು ಅಂದ್ಮೇಲೆ ಯಾರನ್ನಾದ್ರೂ ಸರಿ ಶತ್ರು ಯಾಕೆ ಮಾಡ್ಕೋಬೇಕು? ಕೃಷ್ಣ, ಈಗ ನಾನೂ ತಿಳ್ಕೊತೀನಿ. ಶರೀರ ಇಲ್ದಿರೋ ಉತ್ಕಚಿನ ಸಾಯಿಸಿದ್ಯಾರು? ಆ ಬಾಲಸಖ ಕಂಸನ ಶತ್ರು ಯಾರು? ನನ್ನ ಪ್ರಿಯ ಪತ್ನಿ ಅಸ್ತಿ. ನನಗೆ ಬೇರೆ ಯಾವ ಇಚ್ಛೆಯೂ ಇಲ್ಲ. ನೀನು ಮರಳಿ ಬಂದರೆ ಸಾಕು. ನನ್ನ ಅನಾಸಕ್ತ ಜೀವನಕ್ಕೆ, ನನ್ನ ವಿಕಲ ಹೃದಯಕ್ಕೆ ಸಾವಿನ ದಾರಿ ಬಿಡು. ತಿಳಿದಿದೆ ಅಸ್ತಿ, ನೀನು ಮತ್ತೆ ಬರುವುದಿಲ್ಲ. ಹಾಗಾಗಿಯೇ ಭಗವಂತ ಕಂಸನು ನಿನ್ನ ಪ್ರತಿಮೆ ಮಾಡಿಸಿದ್ದಾನೆ. ಅದರಿಂದ ನೀನು ಸದಾ ಭಗವಂತ ಕಂಸನ ರಕ್ಷೆಯಲ್ಲಿರುವೆ. ನನ್ನ ಅಸ್ತಿ ಇಷ್ಟೊಂದು ಕುರೂಪಿಯೇ? ಯಾರು? ಹೇಗೆ? ಯಾರ ಹೃದಯದಲ್ಲಿ ಪ್ರೇಮದ ಭಾವ ಇಲ್ಲವೋ ಅವರು ನನ್ನ ಆಸ್ತಿಯ ವಾಸ್ತವಿಕ ರೂಪ ಹೇಗೆ ಕೆತ್ತಬಲ್ಲರು? ಈಗ ಭಗವಂತ ಕಂಸ ಸ್ವಯಂ ನಿನ್ನ ಪ್ರತಿಮೆ ಮಾಡುತ್ತಾರೆ. ಪೂರ್ಣ ಪ್ರೇಮ ಸಮರ್ಪಣೆ ಹಾಗೂ ಶುದ್ಧ ಹೃದಯದೊಂದಿಗೆ. ಪ್ರಲಬ್ಧ. ಹಾ ಭಗವಂತ. ಅಲ್ಲಿಯವರೆಗೆ ನೀನು ಅಲಂಬಾಸುರನ ಮೇಲೆ ದೃಷ್ಟಿ ಇಡು. ಅವನು ಕೂಡ ಶ್ರೀಧರನ ಹಾಗೆ ನಾರಾಯಣನ ಭಜನೆ ಮಾಡುತ್ತಾ ಮರಳಿಯಾನು. ಹಾ ಭಗವಂತ. ಗೆಳೆಯ ನಂದ, ನಾವಂತೂ ಯಾವ್ದಾದ್ರೂ ಕೆಲ್ಸದ ಮೇಲೆ ಆಗಾಗ ಗೋಕುಲಕ್ಕೆ ಬರ್ತಾನೆ ಇರ್ತೀವಿ. ನೀನು ಪರಿವಾರ ಜೊತೆ ಬರ್ಸಾನಕ್ ಬಾ. ನಮಗೂ ನಿನ್ ಸೇವೆ ಮಾಡೋ ಅವಕಾಶ ಕೊಡು. ಖಂಡಿತ ಗೆಳೆಯ, ಖಂಡಿತ. ಅಪ್ಪ, ಒಂದ್ಸರಿ ಯಾಕೆ? ನಾನಂತೂ ಈಗ್ಲೇ ಕೃಷ್ಣನ ಬರ್ಸಾನ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅವನ್ ಸೇವೆ ನಾನ್ ಮಾಡಲ್ಲ. ಬದ್ಲಿಗೆ ಅವನೇ ನಮ್ ದನ ಮೇಯಿಸ್ತಾನೆ. ಎಷ್ಟಾದ್ರೂ ನನ್ ಕೃಷ್ಣ ಅಲ್ವಾ? ಕೃಷ್ಣ, ಓ ಕೃಷ್ಣ, ಎಲ್ಲಿ ಸೇರ್ಕೊಂಡ್ಬಿಟ್ಟೆ ನೀನು? ರಾಧೆ ಹೊರಟಾಯ್ತು, ನೀನ್ ನೋಡಿದ್ರೆ ತಡ ಮಾಡ್ತಿದ್ಯಾ?
ಬರ್ಸಾನಾಗ ಹೋಗೋ ತಯಾರಿ ಮಾಡ್ಕೊಂಡ. ಕೃಷ್ಣ, ನೀನೇನೋ ಬಂದೆ, ಆದ್ರೆ ಇದೇನ್ ವಿಷಯ ಮಾಡ್ಕೊಂಡಿದ್ಯಾ ಕೃಷ್ಣ? ಇದೆಲ್ಲ ನನ್ಗೆ ತುಂಬಾ ಬೇಕಾಗಿರೋದು ಗೋಪಿಕೆ. ಈ ಮಡ್ಕೆಲಿ ನಮ್ಮಮ್ಮನ್ ಪ್ರೀತಿ ಮತ್ತೆ ಬೆಣ್ಣೆ ಇದೆ. ನಾನ್ ನಿನ್ ಜೊತೆ ಬರ್ಸಾನಕ್ ಬರ್ತಿದ್ದೀನಿ ಗೋಪಿಕೆ. ಅಲ್ಲಂತೂ ನನ್ಗೆ ಬೆಣ್ಣೆನೆ ಸಿಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ನನ್ ಜೊತೆ ತಗೊಂಡ್ಬರ್ತಿದೀನಿ. ನನ್ ಕಂದ ಬರ್ಸಾನಾಗ ಹೋಗ್ತಿದ್ದಾನ. ಆಯ್ತು ಕೃಷ್ಣ, ನಿಂಗ್ ಬರ್ಸಾನದ ಬೆಣ್ಣೆ ಇಷ್ಟ ಆಗೋವರ್ಗು ನೀನು ಈ ಮಡ್ಕೆಲಿರೋ ಗೋಕುಲದ ಬೆಣ್ಣೆನೆ ತಿನ್ಬೋದು. ನೀವು ಇವನ್ ಬಗ್ಗೆ ಚಿಂತೆ ಬಿಟ್ಬಿಡಿ. ಇನ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಕೃಷ್ಣನ್ಗೆ ಬರ್ಸಾನದ ಬೆಣ್ಣೆನೆ ತುಂಬಾ ರುಚಿ ಅನ್ಸತ್ತೆ. ಗೊಲ್ಲ, ಗೋಕುಲದಲ್ಲಿ ಬರೀ ನಿನ್ ಲೀಲೆನೆ ಆಗೋಯ್ತು. ಈಗ ಬರ್ಸಾನಕ್ ಬಂದು ಸ್ವಲ್ಪ ಕೆಲ್ಸನಾದ್ರೂ ಮಾಡು. ಕಂದ, ಅಮ್ಮ, ನನ್ನ ಪ್ರಿಯ ಪತ್ನಿ ಅಸ್ತಿ, ನಾನು ನನ್ನ ಹೃದಯದ ಭಾವವನ್ನು ಈ ಪ್ರತಿಮೆಯಲ್ಲಿ ತುಂಬಿಸಿದ್ದೇನೆ. ಎಷ್ಟು ಸಜೀವ ಮತ್ತು ಸುಂದರವಾಗಿದೆ ನಿನ್ನ ಈ ಪ್ರತಿರೂಪ. ಯಶೋದೆ, ಏನಿದು? ಆ ರಾಧೆ ನನ್ ಕಂದನ್ ಕರ್ಕೊಂಡು ಬರ್ಸಾನಾಗ ಹೋಗ್ತಿದ್ದಾಳೆ, ಆದ್ರೆ ನೀವ್ ಸುಮ್ನೆ ಇದ್ದೀರಾ. ಯಶೋದೆ, ಅವನು ಕೃಷ್ಣ, ಯಶೋದೆಯ ಕೃಷ್ಣ. ನಿನಗೇನನ್ಸತ್ತೆ? ಯಾರು ಅವನ ಅಮ್ಮನಿಂದ ದೂರ ಮಾಡೋಕ್ಕಾಗತ್ತಾ? ಕಂದ, ಕಂದ, ಕಂದ. ಅಮ್ಮ, ನೀನ್ ಅಳ್ತಿದ್ಯಾ ಅಮ್ಮ? ಇಲ್ಲ ಕಂದ, ನೀನು ಅಮ್ಮನ ಹತ್ರ ಬಂದ್ಬಿಟ್ಯಲ್ಲ, ನಾನಿನ್ ಯಾವ ವಿಷಯ ಕಳ್ಳಿ ಹೇಳು? ಇಲ್ಲ ಅಮ್ಮ, ನಾನ್ ಬಂದಿದ್ದೆ ಯಾಕಂದ್ರೆ ಈ ಕೃಷ್ಣ ಅವ್ರ ಅಮ್ಮಂಗೆ ಅಂತಿಮ ವಿದಾಯ ಹೇಳೋದಕ್ಕೆ. ಅಮ್ಮ, ನೀನೇ ಹೇಳ್ತೀಯಲ್ವಾ ನಾವು ನಮ್ಮ ಮಾತನ್ನ ಉಳಿಸ್ಕೋಬೇಕು ಅಂತ. ಅದಕ್ಕೆ ನಾನು ನನ್ನ ಮಾತನ್ನ ನಡ್ಸ್ಕೊಡ್ತಿದ್ದೀನಿ ಅಮ್ಮ. ಕಂದ, ನೀನ್ ಹೀಗೆ ವಚನ ನಿಭಾಯಿಸೋದ್ರಿಂದ ನಿಮ್ಮಮ್ಮಂಗೆ ಹೇಗ್ ಅನ್ಸುತ್ತೆ ಅಂತ ನೀನ್ ಯೋಚನೆ ಮಾಡ್ಲಿಲ್ವಾ ಕಂದ? ಯೋಚಿಸೋದೇನಿದೆ ಅಮ್ಮ, ನನ್ಗೂ ಅರ್ಥ ಆಗುತ್ತೆ. ನೀನಿಲ್ಲಿ ಗೋಕುಲದಲ್ಲಿ ದುಃಖ ಪಡ್ತೀಯ, ಮತ್ತೆ ನಾನು ಬರ್ಸಾನದಲ್ಲಿ. ನಮ್ಮಿಬ್ರಿಗೂ ದುಃಖ ಆದ್ರೂ ಪರವಾಗಿಲ್ಲ, ರಾಧೆ ಸುಖವಾಗಿರ್ಬೇಕು ಅಮ್ಮ, ಅಲ್ವಾ ಅಮ್ಮ? ಕಂದ, ಅಮ್ಮ, ನೀನ್ ಹೀಗೆ ಅಳ್ತಾ ಇದ್ರೆ ರಾಧೆ ಅನ್ಕೋತಾಳೆ.
ನಮ್ಗೆ ಎಷ್ಟೇ ದುಃಖ ಆಗಿರ್ಲಿ ಅಮ್ಮ, ಆದ್ರೆ ನಮ್ಮ ಅತಿಥಿ ರಾಧೆಗ್ ಮಾತ್ರ ಅದ್ ಗೊತ್ತಾಗ್ಬಾರ್ದು. ಅವಳ ಖುಷಿಗೋಸ್ಕರ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ. ಕಂದ, ನೀನು ಅಮ್ಮನ ಬಿಟ್ಟು ಬೇರೆ ಕಡೆ ಹೋಗ್ತಿದ್ಯಾ? ಈಗ ಅದ್ರ ಜೊತೆಗೆ ನನಗೆ ಅಳಕ್ಕೂ ಬಿಡಲ್ವಾ? ಇಲ್ಲ ಅಮ್ಮ, ರಾಧೆ ಮಾತಂತೂ ಕೇಳಲೇಬೇಕಲ್ವಾ ಅಮ್ಮ. ಅಮ್ಮ, ನೀನ್ ಎಷ್ಟ್ ಬೇಕಾದ್ರೂ ಅಳು, ಆದ್ರೆ ನಾನು ಇಲ್ಲಿಂದ ಹೋದ್ಮೇಲೆ ಅಮ್ಮ. ಹೋಗ್ತೀನಿ ಅಮ್ಮ, ನಿನ್ ಮಗನ್ಗೆ ಬೇಗ ಒಪ್ಪಿಗೆ ಕೊಡಮ್ಮ. ಗೋಪಿಕೆ, ಈಗ ನಮ್ಮಮ್ಮನ ಪ್ರೀತಿ ಮತ್ತೆ ಅವ್ರ ದುಃಖ ನನ್ನ ತಡಿಯೋಕ್ ಮುಂಚೆ ನನ್ನ ಬರ್ಸಾನಕ್ ಕರ್ಕೊಂಡೋಗು ಗೋಪಿಕೆ, ಕರ್ಕೊಂಡೋಗು ನನ್ನ. ಗೋಪಿಕೆ, ಏನ್ ಯೋಚಿಸ್ತಿದ್ಯಾ? ನನ್ನ ಕರ್ಕೊಂಡೋಗು ಗೋಪಿಕೆ. ನಾನು ಯೋಚಿಸ್ತಾ ಇಲ್ಲ, ನಾನು ನಿರ್ಣಯ ಮಾಡ್ತಿದ್ದೀನಿ. ನಿರ್ಧಾರನ? ಇನ್ನು ಏನ್ ನಿರ್ಧಾರ ಮಾಡ್ತಿದ್ಯಾ? ಗೋಪಿಕೆ, ನೀನ್ ಹೀಗ್ ಮಾತ್ರ ಹೇಳ್ಬಾರ್ದು. ಅಳ್ತಾ ಇರೋ ನಮ್ಮ ಅಮ್ಮನ್ನು ಕೂಡ ಬರ್ಸಾನ ಕರ್ಕೊಂಡು ಹೋಗ್ತೀನಿ ಅಂತ. ಅದೇ ನೋಡು ಕೃಷ್ಣ, ನನಗೆ ಯಾವ ತಾಯಿ ದುಃಖನೂ ನೋಡಕ್ಕಾಗಲ್ಲ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ, ನೀನು ಬರ್ಸಾನಕ್ ಬರೋದ್ ಬೇಡ. ಗೋಪಿಕೆ, ನೀನ್ ಏನ್ ಹೇಳ್ತಿದೀಯಾ? ಯಾವ್ದೇ ಕಾರಣಕ್ಕೂ ನಿನ್ ನಿರ್ಧಾರ ಬದಲಾಯಿಸ್ಬೇಡ ಗೋಪಿಕೆ. ನಾನು ಮತ್ತೆ ನಮ್ಮಮ್ಮ ಹೇಗೋ ಏನೋ ಇರ್ತೀವಿ. ನನ್ನ ಬರ್ಸಾನಕ್ ಕರ್ಕೊಂಡೋಗು ಗೋಪಿಕೆ, ಕರ್ಕೊಂಡೋಗು ನನ್ನ. ಅಲ್ಲ, ನಾನು ರಾಧೆ, ನಾನು ಏನೇ ತೀರ್ಮಾನ ಮಾಡಿದ್ರು ನನ್ನ ಇಚ್ಛೆಯಿಂದ ಮಾಡ್ತೀನಿ, ಬೇರೆಯವ್ರ ಮನ್ಸಿಂದ ಅಲ್ಲ. ನಾನು ತೀರ್ಮಾನ ಮಾಡಾಯ್ತು, ನೀನು ಬರ್ಸಾನಕ್ ಬರ್ಬೇಡ, ಬರ್ಲೇಬೇಡ. ಹಠಮಾರಿ ರಾಧೆ, ನಿರ್ಧಾರನ ನೀನೇ ಮಾಡಿರ್ಬೋದು, ಆದ್ರೆ ಇಚ್ಛೆ ಮಾತ್ರ ನಂದು. ನೀನು ನನ್ಗೇನ್ ಬೇಕೋ ಅದೇ ನಿರ್ಧಾರ ಮಾಡಿದ್ಯಾ. ದಯಾಳು ಗೋಪಿಕೆ, ನಿನ್ನಿ ದಯೆಗೆ ಕಾರಣ ಏನು? ನಮ್ ಲಾಭಕ್ಕಾಗಿ ನಿನ್ಗೆ ಹಾನಿ ಮಾಡ್ಕೋತಿದ್ಯಾ? ಗೊಲ್ಲ, ನೀನು ಬರ್ಸಾನಕ್ ಬರ್ದೇ ಇದ್ರೇನೆ ನನಗ್ ತುಂಬಾ ಒಳ್ಳೇದು. ಯಾಕೆ ಗೋಪಿಕೆ? ಗೋಕುಲ್ದವ್ರ ತರಾನೇ ಬರ್ಸಾನದವ್ರು ಕೂಡ ಕೃಷ್ಣ ಕೃಷ್ಣ ಅಂತ ಜಪ ಮಾಡೋದು ನನಗಿಷ್ಟ ಇಲ್ಲ. ಬರ್ಸಾನದವ್ರನ್ನ ನಾನು ಯಾವಾಗ್ಲೂ ನಿನ್ನಿಂದ ದೂರ ಇಡೋಕ್ ಇಷ್ಟ ಪಡ್ತೀನಿ. ಅದಕ್ಕೆ ನೀನ್ ನನ್ ಜೊತೆ ಬರ್ಸಾನಕ್ ಬರೋದ್ ಬೇಡ. ಅದಕ್ಕೆ ನಾನು ಕೃಷ್ಣನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಆದ್ರೆ ನೀವು ಒಂದ್ ವಿಷಯ ಮರಿಬೇಡಿ, ಇವನು ನನ್ ಕೃಷ್ಣ, ಈ ರಾಧೆಯ ಕೃಷ್ಣ. ಮಗಳೇ, ನಾನು ನನ್ನ ಇಡೀ ಜೀವನ ಮರೆಯೋದಿಲ್ಲ. ಗೊಲ್ಲ, ನೀನು ರಾಧೆಯ ಕೃಷ್ಣ ಆಗಿ ನನ್ಗೇನೋ ಉಡುಗೊರೆ ಕೊಟ್ಟೆ, ಆದ್ರೆ ನಾನು ನಿನ್ನ ಹುಟ್ಟಿದ ಹಬ್ಬಕ್ಕೆ ಏನೂ ಕೊಡ್ಲಿಲ್ಲ. ರಾಧೆ, ನನ್ಗೆ ಯಾವ ಉಡುಗೊರೆನೂ ಬೇಡಪ್ಪ. ನಿನಗ್ ಬೇಡ ಅಂದ್ರೆ ಅದಕ್ಕೇನಿವಾಗ? ನಾನು ರಾಧೆ, ನಾನು ಯಾರದ್ದು ಋಣ ಇಟ್ಕೊಳ್ಳಲ್ಲ. ಅದಕ್ಕೆ ನಾನು ನಿನಗೆ ಉಡುಗೊರೆ ಕೊಟ್ಟೆ ಹೋಗೋದು. ಅಮ್ಮ, ನನ್ನ ಕೆಳಗಡೆ ಇಳಿಸಿ. ಇದನ್ ತಗೋ ಕೃಷ್ಣ, ಇದು ರಾಧೆಯ ಕೊಳಲು. ಇದನ್ನ ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋ. ಬರ್ಸಾನದಲ್ಲಿರೋ ನಮ್ 1,00,000 ಹಸುಗಳು ನಮಗೋಸ್ಕರ ಕಾಯ್ತಾ ಇರ್ತವೆ. ಬಾ ರಾಧೆ. ಹಟ್ಮಾರಿ ಗೋಪಿಕೆ, ನೀನ್ ನಮ್ಮಮ್ಮನ ತುಂಬಾ ಅಳ್ಸಿದ್ಯಲ್ವಾ? ಈಗ ನೋಡ್ತಿರು,
ನಾನ್ ನಿನ್ನ ಪದೇ ಪದೇ ಗೋಕುಲಕ್ಕೆ ಹೇಗ್ ಕರೆಸ್ತೀನಿ